ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಜೀವನಯಾನ ಚಾನಲಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ನೀವೆಲ್ಲ ಅಂದ್ಕೊಳ್ತಿರ್ಬೋದು ಇದೆಂಥ ಪಾಸ್ತಾದ ಪ್ಯಾಕೆಟ್ ತೋರಿಸ್ತಾ ಇದ್ದಾರೆ ಅಂತೇಳಿ. ಇವತ್ತು ನಾವು ರೆಡ್ ಸಾಸ್ ಪಾಸ್ತಾವನ್ನು ಮಾಡ್ತಾ ಇದ್ದೇವೆ. ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇವೆ. ಮತ್ತು ಅದಕ್ಕೆ 1 ಸ್ಪೂನಿನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇವೆ. ಅದಾದ ನಂತರ ನಾವಿಲ್ಲಿ 1/2 kg ಪಾಸ್ತಾವನ್ನು ತೆಕ್ಕೊಂಡದ್ದನ್ನು ಇದಕ್ಕೆ ಹಾಕಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇವೆ. ಅದೇ ಟೈಮಲ್ಲಿ ನಾವು ಪ್ಯೂರಿಯನ್ನು ರೆಡಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು 2 ಟೊಮೆಟೊವನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಗ್ರೈಂಡ್ ಮಾಡುವಷ್ಟೊತ್ತಿಗೆ ಇಲ್ಲಿ ಪಾಸ್ತಾ ಬಾಯ್ಲ್ ಆಗಿತ್ತು. ಸೊ ನಾವೀಗ ಇಲ್ಲಿ ನೆಕ್ಸ್ಟ್ ಮಾಡುವಂಥದ್ದು ಅಂತ ಹೇಳಿದರೆ, ಇಲ್ಲಿ ನಾವು 2 ಆನಿಯನ್ ಮತ್ತು ಸ್ವಲ್ಪ ಗಾರ್ಲಿಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನೀಗ ನಾವು ಒಂದು ಪ್ಯಾನಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಅದು ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇವೆ. ಅದಾದ ನಂತರ ನಾವು ನಮಗೆ ಎಷ್ಟು ಸ್ಪೈಸಿ ಬೇಕೋ ಆ ಬೇಸಲ್ಲಿ ನಾವು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇವೆ. ಅದಾದ ನಂತರ ಇದನ್ನು ನಾವು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಒಟ್ಟಿಗೆ. ನಾವೀಗ ಅದನ್ನು ಫ್ರೈ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಈ ಮಸಾಲೆ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಇದಕ್ಕೀಗ ನಾವು ಟೊಮೆಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ನಾವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಂಥದ್ದು ಅದನ್ನೀಗ ಆ್ಯಡ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಈಗ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಹಾಕ್ತಾ ಇದ್ದೇವೆ. ಟೊಮೆಟೊ ಕೆಚಪ್ ಹಾಕುವಾಗ ಇದು ಸ್ವೀಟ್ನೆಸ್ ಸಹ ಮಿಕ್ಸ್ ಮಾಡ್ತದಲ್ಲ, ಸೊ ಒಳ್ಳೆ ಬ್ಲೆಂಡ್ ಆಗ್ತದೆ ಅಂತೇಳಿ. ನೋಡಿ, ಈಗ ಇದು ಚೆಂದ ಬಾಯ್ಲ್ ಆಗಿದೆ. ಇದಕ್ಕೀಗ ನಾವು ಆಗ ಸ್ಟ್ರೈನ್ ಮಾಡಿ ಇಟ್ಟಂತಹ ಪಾಸ್ತಾವನ್ನು ಆ್ಯಡ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಆಗಲಿಕ್ಕೆ ಬಿಡ್ತೇವೆ. ಈ ಮಸಾಲವನ್ನು ಚೆಂದ ಪಾಸ್ತಾದ ಜೊತೆ ಮಿಕ್ಸ್ ಮಾಡಬೇಕು. ಅಂದರೆ ಅದರದ್ದು ಫ್ಲೇವರ್ಸ್ ಎಲ್ಲ ಒಳ್ಳೆ ಬ್ಲೆಂಡ್ ಆಗುವಾಗ ತಿನ್ನಲಿಕ್ಕೆ ಸಹ ಖುಷಿ ಆಗ್ತದೆ. ನಾವೀಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಮಾಡಲಿಕ್ಕೆ ಇಟ್ಟರೆ ಆಯಿತು. ಅದಾದ ನಂತರ ನಿಮಗೆ ಬಿಸಿ ಬಿಸಿ ಪಾಸ್ತಾ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ನಾವು ಮಾಡಿದಂತಹ ರೆಡ್ ಸಾಸ್ ಪಾಸ್ತಾ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.